ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026 ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತವಾಗಿರತಕ್ಕಂಥ ಶುಭಫಲ ಇದೆ. ಅಂದ್ರೆ ಭಾಗ್ಯದಲ್ಲಿ ಗುರು ಭಾಗ್ಯೋದಯ ಆಗ್ತದೆ ಅಂತ ನಾವು ಹೇಳ್ಬೇಕು. ಭಾಗ್ಯೋದಯ ಹೇಗಾಗತ್ತೆ ಅಂತಂದ್ರೆ ನಮ್ಮ ಒಂದು ಪೂರ್ವಾರ್ಜಿತ ಕರ್ಮದಿಂದ ನಮಗೆ ಒಳ್ಳೇದಾಗ್ತದೆ, ಸ್ವಯಾರ್ಜಿತ ಕರ್ಮದಿಂದ ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗತ್ತೆ. ಪೂರ್ವಾರ್ಜಿತನು ಹಾಗೆ ಆಗತ್ತೆ. ಹಾಗೆ ನಮಗೆ ಒಳ್ಳೆ ಸಮಯ ಬರುತ್ತೆ. ಒಂದ್ ದಿವಸ ಒಳ್ಳೇದಾಗತ್ತೆ, ಒಂದ್ ದಿವಸ ಒಳ್ಳೇದಾಗಲ್ಲ. ಒಳ್ಳೇದು ಅಂದ್ರೆ ಏನು? ನಾವು ಜೀವನದಲ್ಲಿ ಎಷ್ಟೋ ಒಳ್ಳೆ ಕೆಲಸ ನಾವು ಮಾಡ್ತಾ ಇರ್ತೀವಿ. ಸಣ್ಣ ಪುಟ್ಟ ತೊಂದರೆಗಳು ನಮ್ಮಲ್ಲಿ ಬರ್ತದೆ, ಅದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಈ ಒಂದು ರಾಶಿಗೆ, ತುಲಾ ರಾಶಿಗೆ ಈ ವರ್ಷದ ಅಂದ್ರೆ ಪೂರ್ವಾರ್ಧದಲ್ಲಿ ಗುರುಬಲ ಅವರಿಗೆ ಇದೆ ಅಂತ ಹೇಳ್ಬೇಕು. ಆದ್ರೆ ಉತ್ತರಾರ್ಧದಲ್ಲಿ ಗುರುಬಲ ಇರಲ್ಲ. ಹಾಗೆ ಈ ತುಲಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಅನುಗ್ರಹದ ಸಂಪೂರ್ಣವಾಗಿರ್ತಕ್ಕಂಥ ಶುಭಫಲವನ್ನು ಅನುಭವಿಸಿದ್ದೀರಾ. ನಿಮಗೆ ಮದುವೆ ಮನೆಯಲ್ಲಿ ಆಗುವಂತ ಶುಭ ಯೋಗ ಇತ್ತು, ಮನೇಲಿ ಮದುವೆ ಆಯ್ತು. ಆ ನಂತರದಲ್ಲಿ ಮನೆ ಕಟ್ಟೋ ಯೋಗ ಆಯ್ತು, ಮನೆ ಕಟ್ಟಿದ್ದೀರಾ. ಕಾರ್ ತಗೊಳ್ಳೋ ಯೋಗ ಆಯ್ತು, ಕಾರ್ ತಗೊಂಡಿದ್ದೀರಾ. ಒಳ್ಳೆ ಜಾಬ್ ಸಿಗಬೇಕಾಗಿತ್ತು, ಜಾಬ್ ಸಿಕ್ಕಿದೆ. ಜಾಬ್ ಚೇಂಜ್ ಮಾಡಬೇಕಾಗಿತ್ತು, ಜಾಬ್ ಚೇಂಜ್ ಮಾಡಿದ್ದೀರಾ. ಹೀಗೆ ಬೇರೆ ಬೇರೆ ರೀತಿಯಲ್ಲಾಗಿರ್ತಕ್ಕಂತಹ ಶುಭಫಲಗಳು ಪ್ರಾಪ್ತಿಯಾಗಿದೆ. ಎಲ್ಲಾ ರೀತಿ ಅಂದ್ರೆ ಏನು, ಈಗ ಯಾವ್ದಾಗತ್ತೆ ಯಾವ್ದಾಗಲ್ಲ, ನಮ್ಗೆ ಎಲ್ಲಾ ರೀತಿ ಏನೇನಾಗ್ಬೋದು ಅಂತ ಚಿಂತನೆ ಬರುತ್ತೆ. ಎಲ್ಲಾ ರೀತಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಉತ್ತಮ ಯೋಗ ಇದೆ ಅಂತ ನಾವು ಏನೇ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ವೃತ್ತಿ ಇದರಲ್ಲಿ ನಮಗೆ ಧನಾತ್ಮಕವಾಗಿ ಇದೆ, ನಮ್ಮ ಪರವಾಗಿ ಈಗ ಒಳ್ಳೆ ಸಮಯ ಅಂತ ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿ ಗುರುವರ್ ಗೌರವಂ, ಗುರುವಿನ ಅನುಗ್ರಹದಿಂದ ಸಮಾಜದಲ್ಲಿ ಗೌರವ ಸಿಕ್ಕಿದೆ, ಸ್ಥಾನಮಾನ ಸಿಕ್ಕಿದೆ, ಎಲ್ಲ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ಶೀತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ. ಅಂದ್ರೆ ಶೀತ ಬಾಧೆ ನಿಮಗಿದೆ, ENT ಪ್ರಾಬ್ಲಮ್ ಇದೆ. ನಿಮಗೆ ಕಿವಿ ಮೂಗು ಗಂಟ್ಲು ಇವೆಲ್ಲ ಪ್ರಾಬ್ಲಮ್ ಇದೆ. ಅಂದ್ರೆ ಬಾಯಿ ಅಂತ ಹೇಳ್ಬೇಕು. ಕೆಲವು ಹಲ್ಲಿನ ತೊಂದರೆ ಇರುತ್ತೆ, ಕೆಲವು ಗಂಟ್ಲು ತೊಂದರೆ ಇರುತ್ತೆ, ಕೆಲವು ಇನ್ನೇನೋ ಬೇರೆ ರೀತಿಯ ಸಣ್ಣ ಪುಟ್ಟ ಥೈರಾಯ್ಡ್ ಇರುತ್ತೆ. ಹೀಗೆ ಗಂಟ್ಲಿಗೆ ಸಂಬಂಧಪಟ್ಟಂತ ತೊಂದರೆ, ಕಣ್ಣಿಗೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ತೊಂದರೆ, ಕಣ್ಣಿಗೆ ಪೊರೆ ನೋವು ಬರ್ಬೋದು, ಪವರ್ ಬರ್ಬೋದು, ಅಥವಾ ಕಣ್ಣು ನೋವು ಬರ್ಬೋದು, ಕಿವಿದ ಪ್ರಾಬ್ಲಮ್ ಆಪರೇಷನ್ ಆಗ್ಬೋದು, ಕಿವಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಇವೆಲ್ಲ ಈ ಒಂದು ಸಮಯದಲ್ಲಿ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಹಾಗಂತ ಬೇರೆ ದೊಡ್ಡದೇನು ಸಮಸ್ಯೆಯನ್ನು ಕಾಣಿಸೋದಿಲ್ಲ. ಹಾಗಂತ ನಿಮ್ಮ ಜೀವನದಲ್ಲಿ ಬಹಳ ಏರ್ಪೇರ್ ಆಗತ್ತೆ, ಏರ್ಪೇರ್ ಆಗಿದೆ. ಮುಂಚೆ ಸಾಕಷ್ಟು ಏರ್ಪೇರ್ ಆಗಿದೆ. ಎಷ್ಟೋ ಮೇಲೆ ಹೋಗಿ ಎಷ್ಟೋ ಕೆಳಗೆ ಬಂದಿರ್ತೀವಿ, ಎಷ್ಟೋ ಕೆಳಗಿರೋ ಎಷ್ಟೋ ಮೇಲೆ ಹೋಗಿರ್ತೀರ. ಹಾಗೆ ಏರ್ಪೇರ್ ಆಗತ್ತೆ. ನಿಮ್ಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಕೆಲವು ಅವಸರ ಮಾಡ್ಕೊಂಡಿದ್ದೀರಾ, ಕೆಲವು ಅವಸರ ಮಾಡ್ಕೊಂಡಿಲ್ಲ, ಲೇಟ್ ಆಗಿ ತೊಂದರೆ ಆಯ್ತು, ಹೀಗೆ ಆಗಿದೆ. ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ನೀವು ಒಳ್ಳೆ ಇವಾಗ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಗೆ ತುಂಬಾ ಕಮಿಟ್ಮೆಂಟ್ ಇದೆ. ನಿಮಗೆ ಖರ್ಚುಗಳು ಜಾಸ್ತಿ ಇದೆ, ವೆಚ್ಚಗಳು ಜಾಸ್ತಿ ಇದೆ, ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಮನೆಯಲ್ಲಿ ಮಕ್ಕಳು ಓದಿಸ್ಬೇಕು, ಮನೆ ನೋಡ್ಬೇಕು, ಜೀವನ ಮಾಡ್ಬೇಕು, ಸಾಲ ಸೋಲ ಇದೆ ತೀರಿಸ್ಬೇಕು. ಇನ್ನು ಅದ್ರ ಜೊತೆಗೆ ಇನ್ನು ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕು. ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಸ್ವಲ್ಪ ಪರಿಶ್ರಮ ಪಡ್ಬೇಕಾಗತ್ತೆ. ಪರಿಶ್ರಮ ಪಡಿ, ಯಾಕೆಂತಂದ್ರೆ ನಿಮ್ಗೆ ಒಳ್ಳೆ ಸಮಯ ಇದೆ, ಪರಿಶ್ರಮ ಪಟ್ಟರೆ ಫಲ ಸಿಗುತ್ತೆ. ಆನಂತರದಲ್ಲೂ ಕೂಡ ಈ ವರ್ಷ ಉತ್ತರಾರ್ಧದಲ್ಲೂ ಕೂಡ ಕೇಂದ್ರದಲ್ಲಿ ಚಂದ್ರ ಕೇಂದ್ರದಲ್ಲಿ ಗುರು ಬರೋದ್ರಿಂದ ಅದು ಕೂಡ ಶೋಫಲನೆ. ಕೇಂದ್ರದಲ್ಲಿ ಕೆಟ್ಟದ್ದನ್ನು ಮಾಡಲ್ಲ. ಮುಂದೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ದು ಕೆಟ್ಟದ್ದಾಗಲ್ಲ, ಒಳ್ಳೇದಾಗ್ತದೆ. ಪ್ರಮಾಣ ಕಡಿಮೆ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣ ಆಗ್ಬೋದು. ಪರ್ಸೆಂಟೇಜ್ ನಿಮಗೆ ತುಂಬಾ ನಿಮ್ಗೆ 80% ಆಗ್ಬೇಕಾಗಿತ್ತು, ಬೇಡ 60% ಆಗಿದೆ, ಬೇಡ 50% ಆಗತ್ತೆ. ಹೀಗಾಗತ್ತೆ. ಕೆಲವೊಂದು 10 ಕೆಲಸ ನೀವು ಮಾಡ್ಬೇಕು ಅಂತ ಹೊರಟ್ರೆ ಒಂದು 4 ಕೆಲಸ ಇವತ್ತಾಗತ್ತೆ, ಒಂದೇ 2 ಕೆಲಸ ನಾಳೆ ಆಗತ್ತೆ, ಇನ್ನೊಂದ್ 2-3 ಕೆಲಸ ಇನ್ನೊಂದ್ ದಿವಸ ಆಗತ್ತೆ, 2-3 ಕೆಲಸ ಆಗೋದೇ ಇಲ್ಲ. ಹೀಗೆ ಕೆಲವೊಂದಷ್ಟು ಆಗಲ್ಲ, ಆಗತ್ತೆ, ಅಪ್ಸ್ ಅಂಡ್ ಡೌನ್ಸ್ ಆಗತ್ತೆ. ಅದೆಲ್ಲ ತಾಳ್ಮೆಯಿಂದ ನೀವು ಯೋಚನೆ ಮಾಡ್ಬೇಕು. ತಾಳ್ಮೆಯಿಂದ ಇದ್ದು ಅದನ್ನೆಲ್ಲ ತಾವು ಸಮಾನವಾಗಿ ಇಟ್ಕೊಂಡ್ರೆ ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕಾಗುತ್ತೆ. ಅದು ಸ್ವಲ್ಪ ನೋಡ್ಕೊಂಡ್ರೆ ಆಯ್ತು. ಇನ್ನು ನೀವು ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ, ಸ್ವಲ್ಪ ಶಾರ್ಟ್ ಟೆಂಪರ್, ಏನೋ ಒಂದು ಧೈರ್ಯವಾಗಿ ಮಾತಾಡ್ಬಿಡ್ತೀರಿ, ಅದು ಜನಕ್ಕೆ ಇಷ್ಟ ಆಗೋದಿಲ್ಲ. ತಪ್ಪಿದ್ರು ನೀವು ತಪ್ಪನ್ನ ಕೆಲವು ಸಮಯ ನಾವು ಹೇಳಕ್ ಆಗಲ್ಲ, ಕೆಲವು ಆಯ್ತು ಅಂತ ಸುಮ್ಮನೆ ಇರ್ಬೇಕಾಗತ್ತೆ. ಆದ್ರೆ ನಮಗೂ ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ತುಂಬಾ ಏನೋ ಹೆಚ್ಚು ಕಮ್ಮಿ ಆದಾಗ ಈ ತರ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗೋ ತರ ನಾವು ಮಾಡಬೇಕಾಗತ್ತೆ. ಕೆಲವು ಸಲ ನಮ್ಮ ಸಮಯ ಸರಿ ಇಲ್ಲ ಅಂದ್ರೆ ಅದನ್ನ ಒಪ್ಕೊಳ್ಳಲ್ಲ, ಹಿಂಗಾಗತ್ತೆ. ಭಿನ್ನಾಭಿಪ್ರಾಯಗಳಿರುತ್ತೆ, ಅದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಹಣಕಾಸಿನ ವಿಚಾರ ಬಂದ್ರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ನಿಮ್ ಕಮಿಟ್ಮೆಂಟ್ ತುಂಬಾ ಜಾಸ್ತಿ ಇದೆ, ಖರ್ಚುಗಳು ಜಾಸ್ತಿ, ವೆಚ್ಚಗಳು ಜಾಸ್ತಿ, ಸಾಲಗಳಿದೆ. ಈಗ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಆದ್ರೆ ಒಳ್ಳೆ ಸಮಯ ಅಂತ ಹೇಳ್ತೀವಿ. ದುಡ್ಡು ನಿಲ್ಲಿಲ್ಲ ಅಂದ್ರೂ ಕೂಡ ಜೀವನಕ್ಕೆ ಊಟ ತಿಂಡಿ ಬಟ್ಟೆಗೆ ಖರ್ಚಿಗೆ ತೊಂದರೆ ಆಗಲ್ಲ. ಮತ್ತೆ ನಿಮ್ಗೆ ಸಾಲ ಮಾಡಿ ಸಾಲ ತೀರ್ಸೋದು ಬರುತ್ತೆ. ಕೆಲವು ಜನಕ್ಕೆ ಸಾಲ ಮಾಡಿ ಸಾಲ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸಾಲ ತೀರ್ಸೋದಕ್ಕೆ ದುಡ್ಡು ಇರಲ್ಲ ಅಥವಾ ಸಮಸ್ಯೆ ಆಗ್ತದೆ. ಅವಾಗ ಇನ್ನೊಂದು ಕಡೆ ಸಾಲ ಮಾಡಿ ಮತ್ತೊಂದು ಕಡೆ ಸಾಲ ತೀರಿಸ್ಬೇಕು. ಹಾಗಾಗ್ಬಾರ್ದು ಅನ್ನೋದು ನಮ್ಮ ವಿಚಾರ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು, ಎಫರ್ಟ್ ಹಾಕ್ಬೇಕು. ಸಾಲ ಮಾಡಿ ಸಾಲ ದುಡಿದು ಸಾಲ ತೀರಿಸುವಂತ ಯುಗ ಇದೆ ನಿಮಗೆ. ದುಡಿದು ಸಾಲ ತೀರಿಸ್ತೀರ. ಇನ್ನು ಆಸ್ತಿ ವಿಚಾರ ಬಂದ್ರೆ ಪಿತ್ರಾಯಿತ ಆಸ್ತಿ ಆಲ್ರೆಡಿ ಸಿಕ್ಕಿದೆ ನಿಮಗೆ. ತಂದೆ ಮನೆದೋ, ತಾತ ಮನೆದೋ, ಅಜ್ಜಿ ಮನೆದೋ, ಹೀಗೆ ಆಸ್ತಿ ಸಿಕ್ಕಿದೆ. ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಹೋಗಿ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಹಾಗಾಗಿ ಅದು ಕೂಡ ಒಳ್ಳೆ. ನಿಮ್ಮ ತಂದೆ ಆಸ್ತಿ ವಿಚಾರ ಬಂದ್ರೆ ತಂದೆ ಆಸ್ತಿ ಸ್ವಲ್ಪ ಗೊಂದಲ ಮತ್ತೊಂದು ಇನ್ನೊಂದು ಇರುತ್ತೆ. ಅದು ಸರಿ ಮಾಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೇದಾಗತ್ತೆ. ಅಲ್ಲೂ ಕೂಡ ಹಿರಿಯರ ಆಶೀರ್ವಾದ ನಿಮಗೆ ಅವಶ್ಯಕತೆ ಇದೆ.
ಇನ್ನು ಮಕ್ಕಳ ವಿಚಾರ ಬಂದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಮದುವೆ ಆಗದಿರೋ ಮದುವೆ ಆಗುವಂತ ಯೋಗ, ಸಂತಾನ ಆಗದಿರೋ ಸಂತಾನ ಆಗುವಂತ ಯೋಗ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಒಳ್ಳೇದಾಗಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ತಾವು ಬಳಸ್ಕೊಳ್ತಕ್ಕಂತಹದ್ದು, ಅದು ಕೂಡ ತುಂಬಾ ಒಳ್ಳೇದು ಯೋಗ ಅಂತ ನಾವು ಹೇಳ್ಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರ ಬಂದ್ರೆ ENT ಪ್ರಾಬ್ಲಮ್ ಬಿಟ್ರೆ ಬೇರೆ ಏನು ಕಾಣೋಲ್ಲ. ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಎಲ್ಲರೂ ಬಿದ್ದು ಪೆಟ್ಟು ಮಾಡ್ಕೊಂತ ಸಂದರ್ಭ ಇರುತ್ತೆ. ಹುಷಾರಾಗಿರ್ಬೇಕಾಗತ್ತೆ. ಹುಷಾರಾಗಿದ್ರೆ ಆಯ್ತಂದ್ರೆ ವಾಹನ ಓಡಿಸುವಾಗ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ, ಎಲ್ಲೋ ಕಾಡುಗಳಲ್ಲಿ ಏನೋ ಒಂದು ಸುಮ್ಮನೆ ಗುಡ್ಡ ಹತ್ತೋದು, ಸುಮ್ಮನೆ ಏನೋ ಒಂದು ವಾಕ್ ಮಾಡೋದು, ಈ ತರ ಮಾಡುವಾಗ ಕೆಲವೊಂದಷ್ಟು ಆ, ಅವ್- ಹೊರಗಡೆ ಪ್ರದೇಶಕ್ಕೆ ಹೋದಾಗ ದೇವಸ್ಥಾನನೋ ಮತ್ತೊಂದು ಇನ್ನೊಂದು ಎಲ್ಲೋ ಹೋಗ್ತೀರಿ ತಾವು, ಆ ಸಂದರ್ಭ ಟ್ರ್ಯಾಕಿಂಗ್ ಮಾಡೋದು, ಇಂಥ ಸಂದರ್ಭಗಳೆಲ್ಲ ನಾವು ಕೆಲವೊಂದಷ್ಟು ಅವಾಯ್ಡ್ ಮಾಡ್ಬೇಕು. ಹೋಗ್ಬೇಕು, ಬಟ್ ಸಮುದ್ರ ಸ್ನಾನಕ್ಕೆ ಹೋಗ್ತೀರಾ, ನದಿ ಸ್ನಾನಕ್ಕೆ ಹೋಗ್ತೀರಾ, ಕೆಲ ಅಪಾಯಕಾರಿ ಜಾಗದಲ್ಲಿ ಹೋಗುವಾಗ ಹುಷಾರಾಗಿರ್ಬೇಕು. ವಾಹನ ಓಡಿಸುವಾಗ ಹುಷಾರಾಗಿರ್ಬೇಕು. ವಾಹನ ಅಪಘಾತದ ಭಯಗಳಿರೋದ್ರಿಂದ ಹುಷಾರಾಗಿರ್ಬೇಕು. ಮತ್ತೆ ನೀವು ವಾಹನ ತೆಗೆದುಕೊಳ್ಳುವಾಗ ಮತ್ತೆ ಅವರ ಕಲರು, ಮತ್ತೆ ನಂಬರು, ಅದಾದ್ಮೇಲೆ ನಿಮ್ಗೆ ಯಾವ್ದು ಸಾರಾವಳಿ ಇದೆ, ಒಳ್ಳೆ ನಿಮ್ಮ ರಾಶಿಗೆ ಯಾವಾಗ ತಾರಾಬಲ ಚಂದ್ರಬಲ ಇದೆ ನೋಡ್ಕೊಂಡು ತಗೊಳ್ಳಿ, ಅದು ನಿಮಗೆ ಒಳ್ಳೇದಾಗ್ತದೆ. ಅದರಿಂದ ನಿಮ್ಗೆ ಪಾಸಿಟಿವ್ ಆಗಿ ನಿಮಗೆ ಅನುಕೂಲ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ದಾಂಪತ್ಯ ವಿಚಾರ ಬಂದಾಗ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಇರಿಸುಮುರುಸಿದೆ, ಕಿರಿಕಿರಿ ಇದೆ, ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಇರುತ್ತೆ. ಅಂತ ದೊಡ್ಡ ತೊಂದರೆ ಇಲ್ಲ. ಕುಂತು ಮಾತಾಡಿ ಬಗೆಹರಿಯದೇ ಇದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿದೆ ಅಂತಂದ್ರೆ ಅದು ಸರಿಪಡಿಸೋಕೆ ದೊಡ್ಡ ವಿಚಾರ ಏನೂ ಅಲ್ಲ, ಅದು ಸರಿ ಹೋಗುತ್ತೆ. ಅಂತ ಸಮಸ್ಯೆಗಳೇನು ಕಾಣೋದಿಲ್ಲ. ಆ ನಂತರದಲ್ಲಿ ಉದ್ಯೋಗದ ವಿಚಾರ ಮಾಡ್ತೀವಿ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತ ಯೋಗ ಇದೆ. ಪ್ರಮೋಷನ್ ಸಿಗಲಿಲ್ಲ, ಆ ಉದ್ಯೋಗ ಚೇಂಜ್ ಮಾಡ್ಬೇಕಾಗ್ತದೆ. ಕೆಲವು ಸಮಯ ನಮಗೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತೀವಿ, ಪ್ರಮೋಷನ್ ಸಿಗಲಿಲ್ಲ, ಉದ್ಯೋಗದ ಯಶಸ್ಸು ಬರಲಿಲ್ಲ, ನಮಗೇನೋ ಅಲ್ಲಿ ಒಳ್ಳೇದು ಕಾಣ್ತಾ ಇಲ್ಲ, ನಮಗೆ ಬೆಳವಣಿಗೆ ಕಾಣ್ತಾ ಇಲ್ಲ, ಚೇಂಜ್ ಮಾಡಿ. ನಿಮಗೆ ಸ್ಥಾನ ಬದಲಾವಣೆ ಮಾಡೋ ಯೋಗ ಇದೆ, ಮಾಡಿ. ಮನೆ ಬದಲಾವಣೆ, ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ ಎಲ್ಲ ಮಾಡಿ. ನಿಮ್ಗೆ ಏನು ತೊಂದರೆ ಆಗಲ್ಲ, ಅದೆಲ್ಲ ಇನ್ನೊಂದು ಸಿಗ್ತದೆ. ಈಕ್ವಲ್ ಇದೆ, ನಿಮ್ಗೆ ಏನು ತೊಂದರೆ ಆಗಲ್ಲ, ಅದರಿಂದ ಪಾಸಿಟಿವ್ ಆಗಿದೆ. ಈಕ್ವಲ್ ಇದೆ ಅಥವಾ ಒಳ್ಳೇದಾಗ್ತದೆ. ಆ ತರ ಚಿಂತನೆ ಮಾಡಿ ನಿಮಗೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೇಕು, ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು. ವಿದ್ಯಾರ್ಥಿಗಳು, ಅಧ್ಯಾಪಕರು ಜಾಸ್ತಿ ಪ್ರಯತ್ನಶೀಲರಾಗಬೇಕು. ಮತ್ತೆ ನ್ಯಾಯವಾದಿಗಳು, ವೈದ್ಯರು, ಲೇವಾಲಿ ವ್ಯವಹಾರ ಮಾಡುವವರು, ಹಣಕಾಸಿನ ಸೊಸೈಟಿ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತೆ ಅದರಲ್ಲಿ ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಅಂಥವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ ಅಂತ ನಾವು ಹೇಳ್ಬಹುದು ಈ ವರ್ಷದ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಮತ್ತೆ ಮಧ್ಯಮ ಫಲ ಅಂತ ಹೇಳಿದೆ. ಪೂರ್ವಾರ್ಧದಲ್ಲಿ ಚೆನ್ನಾಗಿದೆ, ಅಂದ್ರೆ ಮೊದಲೊಂದು 3 ತಿಂಗಳ 4 ತಿಂಗಳ ಚೆನ್ನಾಗಿರುತ್ತೆ. ಆನಂತರದ ಸ್ವಲ್ಪ ನಿಧಾನ ಆಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಆ ತರ ಬ್ಯಾಲೆನ್ಸ್ಡ್ ಆಗಿದೆ. ಅದನ್ನ ಎಷ್ಟು ಹಂತದಲ್ಲಿ, ಯಾವ ಹಂತದಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಮಾಡಿ. ಇನ್ನು ಕಲಾವಿದರಿಗೆ ಒಳ್ಳೆ ಶುಭ ಫಲಗಳಿದೆ. ಆನಂತರದಲ್ಲಿ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥವ್ರು, ಈ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಮತ್ತೆ ಕೆಲವೊಂದಷ್ಟು ದೂರದೇಶ ಪ್ರಯಾಣ ಮಾಡುವವರು, ದೇವಸ್ಥಾನಕ್ಕೆ ಹೋಗತಕ್ಕಂಥವ್ರು, ಪ್ರವಾಸ ಮಾಡ್ತಕ್ಕಂಥವ್ರು, ಮತ್ತೆ ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭ ಫಲಗಳಿದೆ. ಚಿನ್ನ, ಬೆಳ್ಳಿ, ವ್ಯಾಪಾರ ಮಾಡ್ತಕ್ಕಂಥವ್ರು, ಮತ್ತೆ ಏನು ಪಾತ್ರೆಗಳನ್ನ, ಹಿತ್ತಾಳೆ, ತಾಮ್ರ, ಕಂಚು, ವಿಗ್ರಹಗಳು ಮಾರ್ತಕ್ಕಂಥವ್ರು, ಅಂತವ್ರಿಗೆಲ್ಲ ಶುಭ ಫಲಗಳಿದೆ. ಕೃಷಿ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ, ಯಾಕಂದ್ರೆ ನೀರಿನ ತೊಂದರೆ ಆಗೋ ಸಾಧ್ಯತೆ ಇದೆ. ಅದು ಕೂಡ ತಮ್ಮ ಒಂದು ಜಮೀನಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಕೃಷಿ ಜಮೀನಲ್ಲಿ ಒಳ್ಳೆ ಪರಿಣಾಮಕಾರಿಯಾಗಿ ನಿಮಗೆ ಫಲ ಸಿಗತ್ತೆ. ಸ್ವಲ್ಪ ನಿಮಗೆ ನೀರಿನ ತೊಂದರೆ, ಆರ್ಥಿಕ ತೊಂದರೆಗಳು ಕಂಡು ಬರುತ್ತೆ ಕೃಷಿ ಮಾಡುವಂತ ವ್ಯಕ್ತಿಗಳಿಗೆ, ಕೃಷಿಕರಿಗೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸಿ ನಿಮಗೆ ಅನುಕೂಲಕ್ಕೆ ಹಂಗ್ ಬೇಕು ಹಾಗೆ ಆ ಭೂಮಿಯನ್ನ ತಾವು ಬಳಸ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗತ್ತೆ ಅಂತ ನಾವು ನಿಮ್ಗೆ ಹೇಳ್ಬೋದು. ಇನ್ನು ನ್ಯಾಯವಾದಿಗಳಿಗೂ ಕೂಡ ಒಳ್ಳೆಯ ಶುಭ ಫಲಗಳಿದೆ. ತುಂಬಾ ಜನಕ್ಕೆ ನ್ಯಾಯ ಒದಗಿಸುವಂತ ಕಾರ್ಯಕ್ರಮದಲ್ಲಿ ಅವರಿಗೆ ಒಳ್ಳೆಯ ಫಲಗಳು ಸಿಗತ್ತೆ. ತುಂಬಾ ಜನಕ್ಕೆ ನ್ಯಾಯ ಸಿಗುವಂತ ಯೋಗ ಕೂಡ ತಮಗಿರತ್ತೆ. ಇನ್ನು ಕೆಲವೊಂದಷ್ಟು ನಾವು ಚಿಂತನೆ ಮಾಡಬೇಕಾಗಿದೆ. ಏನಂತಂದ್ರೆ ನಮ್ಮ ಒಂದು ಪೂರ್ವಾರ್ಜಿತ ಕರ್ಮ, ಅದರಿಂದ ಕೆಲವೊಂದಷ್ಟು ದೋಷಗಳು ಮತ್ತೊಂದು ಇನ್ನೊಂದು ಬರುತ್ತೆ. ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ನಮಗೆ ಕೆಲವು ಸಲ ಕೆಟ್ಟ ಸಮಯ ಬರುತ್ತೆ. ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಆದ್ರೂ ಕೂಡ ನಮಗೇನೋ ತೊಂದರೆ ಇದೆ ಅಂತ ಅನಿಸುತ್ತೆ. ಅಂತ ತೊಂದರೆ ಇದೆ ಅನ್ನೋ ಭಾವನೆಯಿಂದ ಹೊರಗಡೆ ಬನ್ನಿ. ನಿಮ್ಗೆ ಯಾವ ತೊಂದರೆ ಇಲ್ಲ, ತೊಂದರೆ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಕಾಣ್ತದೆ. ಯಾಕಂದ್ರೆ ಫೀಲಿಂಗ್ ಇರುತ್ತೆ, ಅದರ ಫೀಲಿಂಗ್ ಬರ್ತಾ ಇದೆ, ಅದೇನು ತೊಂದರೆ ಇಲ್ಲ. ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಬರೋ ದುಡ್ಡೆಲ್ಲ ಖಾಲಿ ಆಗ್ತದೆ. ನಿಮ್ಗೆ 11 ಮೇಲೆ ಕೇತು ಇರೋದ್ರಿಂದ ದುಡ್ಡು ಚೆನ್ನಾಗಿ ಕೊಡ್ತಾನೆ, ಚೆನ್ನಾಗಿ ಖಾಲಿ ಮಾಡ್ತಾನೆ, ಕೈಯಲ್ಲಿ ದುಡ್ಡು ನಿಲ್ಲ. ಇವತ್ತು ಬರೋ ದುಡ್ಡು ಇವತ್ತು ಸಾರಿ ಹೋಗುತ್ತೆ, ನಾಳೆ ಬರೋ ದುಡ್ಡು ಇವತ್ತು ಬಜೆಟ್ ರೆಡಿ ಇರುತ್ತೆ. ಇಂಥ ಸಂದರ್ಭ ಬರ್ತದೆ. ಹಾಗಾಗಿ ಹುಷಾರಾಗಿರಿ. ಯಾವುದಕ್ಕೂ ಬಹಳ ಹುಷಾರಾಗಿರೋದು, ಯೋಚನೆ ಮಾಡೋದು, ಸರಿಯಾದ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳುವುದು, ಮಾರ್ಗದರ್ಶನದಲ್ಲಿ ಹೋಗೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆಗೆ ದೇವರು ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ, ದೇವ್ರು ಕೈ ಬಿಡೋದಿಲ್ಲ. ಒಂದು ವೇಳೆ ನಿಮಗೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಹತ್ತಿರ ಇರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮಾರ್ಚನೆ 9 ವಾರಗಳ ಕಾಲ ಮಾಡೋದ್ರಿಂದ ಸರ್ವದೋಷಗಳು ಪರಿಹಾರ ಆಗುತ್ತೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.